ಹಾಯ್ ಹಲೋ ನಮಸ್ಕಾರ. ಹಿಸ್ಟೋರಿಕಲ್ ಬೋರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊಹಿನೂರು ವಜ್ರ ಜಗತ್ತಿನಲ್ಲೇ ಅತ್ಯಂತ ಫೇಮಸ್ ಆಗಿರುವಂತಹ ಡೈಮಂಡ್ ಇದು. ಈ ವಜ್ರವನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ನಡೆದಿರುವಂತಹ ಕೊಲೆಗಳು, ಹಿಂಸಾಚಾರಗಳು, ರಕ್ತಪಾತ, ಯುದ್ಧಗಳು ಅದೆಷ್ಟೋ ನಡೆದು ಹೋಗಿವೆ. ಇದೇ ಕಾರಣಕ್ಕೇನೆ ಕೊಹಿನೂರು ವಜ್ರಕ್ಕಿರುವಂತಹ ಪ್ರಖ್ಯಾತಿ ಇಡೀ ಜಗತ್ತಿನಲ್ಲೇ ಯಾವ ವಜ್ರಕ್ಕೂ ಕೂಡ ಇಲ್ಲ. ಇದರ ಬೆಲೆ ಎಷ್ಟಿದೆ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಈ ವಜ್ರವನ್ನ ಕೊಂಡುಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಯಾರೂ ಕೂಡ ಮಾಡಿಲ್ಲ. ಕೇವಲ ಈ ವಜ್ರವನ್ನ ಗೆದ್ದುಕೊಳ್ಳೋದು, ದೋಚಿಕೊಳ್ಳೋದು ಮಾತ್ರನೇ ನಡೆದಿದೆ. ನಾದಿರ್ ಶಾ ಎನ್ನುವಂತಹ ರಾಜ ಕೊಹಿನೂರು ವಜ್ರಕ್ಕಿರುವಂತಹ ಬೆಲೆಯನ್ನ ಈ ರೀತಿಯಾಗಿ ಹೇಳಿದ್ದಾನೆ. ಶಕ್ತಿವಂತನಾದ ಒಬ್ಬ ಮನುಷ್ಯ 5 ಕಲ್ಲುಗಳನ್ನು ತೆಗೆದುಕೊಂಡು ಒಂದೊಂದು ಕಲ್ಲನ್ನು ಒಂದೊಂದು ದಿಕ್ಕಿಗೆ ತುಂಬ ದೂರಕ್ಕೆ ಎಸೆದು ಮತ್ತೊಂದು ಕಲ್ಲನ್ನು ಜೋರಾಗಿ ಮೇಲಕ್ಕೆ ಎಸೆದರೆ ಎಷ್ಟು ಜಾಗವಿರುತ್ತೋ ಅಷ್ಟು ಜಾಗದಲ್ಲಿ ಬಂಗಾರವನ್ನು ತುಂಬಿದರೂ ಕೂಡ ಈ ಕೊಹಿನೂರು ವಜ್ರದ ಬೆಲೆಗಿಂತಲೂ ಕಡಿಮೆ ಅಂತ ಹೇಳಿದ್ದಾನೆ. ಇನ್ನೊಂದು ಕಡೆ ಇಡೀ ಜಗತ್ತಿನಲ್ಲೇ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಕ್ಕೆ ಒಂದು ದಿನದ ಆಹಾರದ ಖರ್ಚು ಎಷ್ಟಾಗ್ತದೋ ಅಷ್ಟು ಬೆಲೆ ಈ ಕೊಹಿನೂರು ವಜ್ರಕ್ಕಿದೆ ಅಂತ ಬಾಬರ್ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ. ಅಷ್ಟಕ್ಕೂ ಈ ಕೊಹಿನೂರು ವಜ್ರದ ಅಸಲಿ ಕತೆ ಏನು, ಈ ಕೊಹಿನೂರು ವಜ್ರವನ್ನ ಯಾರು ಧರಿಸಿಕೊಳ್ತಾರೋ ಅವರು ಸತ್ತೋಗ್ತಾರೆ, ನಾಶವಾಗ್ತಾರೆ ಅನ್ನೋ ಕತೆ ನಿಜಾನ? ಹಾಗಾದ್ರೆ ಈಗ ಆ ಕೊಹಿನೂರು ವಜ್ರ ಎಲ್ಲಿದೆ, ಹೇಗಿದೆ ಅನ್ನುವಂತಹ ಪೂರ್ತಿ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಕಾಕತಿ ವಂಶದ ರಾಜ ಪ್ರತಾಪರುದ್ರನ ಹತ್ರ ಈ ಕೊಹಿನೂರು ಡೈಮಂಡ್ ಇತ್ತು. ಈ ಕೊಹಿನೂರು ವಜ್ರವನ್ನ ಯಾರು ಧರಿಸಿರ್ತಾರೋ ಅವರನ್ನ ಶ್ರೇಷ್ಠರು ಅಂತ ಪರಿಗಣಿಸಲಾಗ್ತಾ ಇತ್ತು. ಅಲ್ಲದೆ ಈ ವಜ್ರಕ್ಕೆ ಸರಿಸಾಟಿಯಾದಂತಹ ವಜ್ರ ಮತ್ತೊಂದಿರಲಿಲ್ಲ. ಈ ಕೊಹಿನೂರು ವಜ್ರದ ಮಹತ್ವವನ್ನು ಕೇಳಿದಂತಹ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತಿಯ ಮೇಲೆ ದಾಳಿ ಮಾಡ್ದ. ಕಾಕತಿಯ ರಾಜ ಪ್ರತಾಪರುದ್ರ ದೆಹಲಿ ಸುಲ್ತಾನರ ವಿರುದ್ಧ ಎಷ್ಟೇ ಪ್ರಬಲವಾಗಿ ಯುದ್ಧ ಮಾಡಿದರೂ ಕೂಡ ಅವರ ವಿರುದ್ಧ ಸೋತು ಹೋಗ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಕೊಹಿನೂರು ವಜ್ರವನ್ನು ತೆಗೆದುಕೊಂಡು ದೆಹಲಿಗೆ ಹೊರಟೋಗ್ತಾನೆ. ದೆಹಲಿ ಸುಲ್ತಾನರ ಬಳಿ ಇರುವಂತಹ ಈ ವಜ್ರದ ಬಗ್ಗೆ ತಿಳಿದುಕೊಂಡಂತಹ ಬಾಬರ್ ಕ್ರಿಸ್ತಶಕ 1526ರಲ್ಲಿ ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ. ಆಗ ದೆಹಲಿಯನ್ನ ಸುಲ್ತಾನ್ ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಿರ್ತಾನೆ. ಅವನಿಂದ ಕೊಹಿನೂರು ವಜ್ರವನ್ನ ಕಿತ್ತುಕೊಂಡಂತಹ ಬಾಬರ್ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿಬಿಡ್ತಾನೆ. ಆಗ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಈ ವಜ್ರದ ಬಗ್ಗೆ ಬರೆದುಕೊಂಡಿದ್ದ. ಆದರೆ ಬಾಬರ್ ಆ ವಜ್ರವನ್ನ ಪರಿಚಯ ಮಾಡಿದ್ರಿಂದ ಆ ವಜ್ರವನ್ನ ಬಾಬರ್ ವಜ್ರ ಅಂತ ಕರೀತಾ ಇದ್ರು. ಆ ನಂತರ ಆ ವಜ್ರ ಬಾಬರ್ನಿಂದ ಶಹಜಾನನ ಕೈ ಸೇರ್ತು. ಆಗ ಶಹಜಾನ್ ಮುತ್ತು ರತ್ನಗಳಿಂದಲೇ ಕೂಡಿದ್ದಂತಹ ಮಯೂರ ಸಿಂಹಾಸನವನ್ನ ತಯಾರಿಸಿಕೊಂಡಿದ್ದ. ಆ ಮಯೂರ ಸಿಂಹಾಸನದಲ್ಲಿ ಕೊಹಿನೂರು ವಜ್ರವನ್ನ ಅಡಗಿಸಿಟ್ಟಿದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಂಪೂರ್ಣ ಬಂಗಾರ ಮುತ್ತು ರತ್ನಗಳಿಂದಲೇ ಕೂಡಿದ್ದಂತಹ ಮಯೂರ ಸಿಂಹಾಸನ 4 ತಾಜ್ ಮಹಲ್ಗಳಿಗೆ ಸಮನಾಗಿತ್ತು. ಮಯೂರ ಸಿಂಹಾಸನದಲ್ಲಿ ಆ ವಜ್ರವನ್ನ ಅಳವಡಿಸುವುದಕ್ಕೆ ಅಂತಾನೆ ಹೊರದೇಶಗಳಿಂದ ವಜ್ರ ವಿನ್ಯಾಸಕರನ್ನ ಕರೆಸಲಾಗಿತ್ತು. ಆದರೆ ಆ ವಿನ್ಯಾಸಕ ಕೊಹಿನೂರು ವಜ್ರವನ್ನ ತನಗೆ ಹೇಗೆ ಬೇಕೋ ಹಾಗೆ ಕತ್ತರಿಸಿ 793 ಕ್ಯಾರೆಟ್ ಇದ್ದಂತಹ ವಜ್ರವನ್ನ 186 ಕ್ಯಾರೆಟ್ಗೆ ಇಳಿಸಿಬಿಟ್ಟಿದ್ದ. ಇದರಿಂದ ಕೆರಳಿ ಕೆಂಡವಾದಂತಹ ಶಹಜಾನ್ ಆ ವಿನ್ಯಾಸಕನಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟು ಅವನ ಎಲ್ಲಾ ಸಂಪತ್ತನ್ನು ಕಿತ್ತುಕೊಂಡಿದ್ದ. ಹೀಗೆ 2 ಶತಮಾನಗಳ ಕಾಲ ಕೊಹಿನೂರು ಡೈಮಂಡ್ ಮೊಘಲ್ ಸಾಮ್ರಾಟರ ವಶದಲ್ಲೇ ಇತ್ತು. ನಂತರ ಮಯೂರ ಸಿಂಹಾಸನದ ಬಗ್ಗೆ, ಕೊಹಿನೂರು ವಜ್ರದ ಮಹಿಮೆ ಬಗ್ಗೆ ದೇಶ ವಿದೇಶಗಳಲ್ಲೆಲ್ಲ ಪ್ರಚಾರ ಆಗ್ತಾ ಹೋದಾಗೆ ಇವರಿಗೂ ಕೂಡ ಗಂಡಾಂತರಗಳು ಎದುರಾದವು. ನಾದಿರ್ ಶಾ ಎಂಬ ಪರ್ಷಿಯನ್ ರಾಜ ಅಂದಿನ ಕಾಲಕ್ಕೆ ಮೊಘಲ್ ಸಾಮ್ರಾಜ್ಯವನ್ನ ಆಳ್ತಿದ್ದಂತಹ ಮೊಹಮ್ಮದ್ ಶಾನನ್ನ ಕೇವಲ 3 ಗಂಟೆಗಳಲ್ಲಿ ಸೋಲಿಸಿ ಮಯೂರ ಸಿಂಹಾಸನವನ್ನ, ಕೊಹಿನೂರು ವಜ್ರವನ್ನ ಹಾಗೂ ಇಡೀ ಮೊಘಲ್ ಸಾಮ್ರಾಜ್ಯದ ಎಲ್ಲ ಸಿರಿ ಸಂಪತ್ತನ್ನ ಹೊತ್ತುಕೊಂಡು ಹೋದ. ನಾದಿರ್ ಶಾ 700 ಆನೆಗಳು, 4000 ಒಂಟೆಗಳು, 12,000 ಕುದುರೆಗಳನ್ನ ಬಳಸಿ ತಾನು ದೋಚಿದ್ದಂತಹ ಸಂಪತ್ತನ್ನ ದೆಹಲಿಯಿಂದ ಪರ್ಷಿಯಾಗೆ ಕೊಂಡೊಯ್ದ ಅಂತಂದ್ರೆ ಯೋಚನೆ ಮಾಡ್ಬೇಕು. ಅಂದಿನ ಕಾಲಕ್ಕೆ ಈ ದೇಶ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದನ್ನ ನಾವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಪರ್ಷಿಯಾದ ರಾಜ ಮೊದಲ ಬಾರಿಗೆ ಕೊಹಿನೂರು ವಜ್ರವನ್ನ ನೋಡಿದಾಗ ಕೋ ಈ ನೂರ್ ಅಂತ ಕರೆದ. ಪರ್ಷಿಯಾ ಭಾಷೆಯಲ್ಲಿ ಕೋ ಅಂದ್ರೆ ಪರ್ವತ, ನೂರ್ ಅಂದ್ರೆ ಬೆಳಕು. ಒಟ್ಟಾರೆಯಾಗಿ ಕೊಹಿನೂರ್ ಅಂದ್ರೆ ಬೆಳಕಿನ ಪರ್ವತ ಅಂತ ಅರ್ಥ. ಈ ರೀತಿಯಾಗಿ ಆ ವಜ್ರಕ್ಕೆ ಮೊದಲ ಬಾರಿಗೆ ಕೊಹಿನೂರ್ ಅಂತ ಹೆಸರು ಬಂತು. ಆದರೆ ಕೆಲವು ದಿನಗಳ ಬಳಿಕ ಪರ್ಷಿಯಾದ ರಾಜ ನಾದಿರ್ ಶಾ ನಿಗೂಢವಾಗಿ ಕೊಲ್ಲಲ್ಪಟ್ಟಿರ್ತಾನೆ.
ನಂತರ ನಾನೇ ರಾಜನಾಗಬೇಕು ಅಂತ ಆಸೆಯನ್ನ ಹೊಂದಿದ್ದಂತಹ ನಾದಿರ್ ಶಾನ ಸೇನಾಧಿಪತಿಯಾದಂತಹ ಅಹಮದ್ ಶಾ ರಾಜನಾಗೋಕೆ ಕೆಲವು ಅಡೆತಡೆಗಳಿದ್ದ ಕಾರಣ ಕೊಹಿನೂರು ವಜ್ರವನ್ನ ಕಳ್ಳತನ ಮಾಡಿಕೊಂಡು ಲಾಹೋರಿಗೆ ಬರ್ತಾನೆ. ಇಲ್ಲಿ ಅವನು ರಣಜಿತ್ ಸಿಂಗನನ್ನ ಭೇಟಿ ಮಾಡ್ದ. ಅಫ್ಘಾನಿನ ರಾಜನಾಗಬೇಕು ಅಂತ ಆಸೆ ಹೊಂದಿದ್ದ ಇವನು, ನೀನು ನನಗೆ ಅಫ್ಘಾನಿನ ರಾಜನಾಗೋದಕ್ಕೆ ಸಹಾಯ ಮಾಡಿದ್ರೆ ನಾನು ನಿನಗೆ ಕೊಹಿನೂರು ವಜ್ರವನ್ನ ಕೊಡ್ತೀನಿ ಅಂತ ರಣಜಿತ್ ಸಿಂಗನಿಗೆ ಒಂದು ಆಫರ್ ಕೊಟ್ಟ. ಅವನ ಮಾತನ್ನ ಒಪ್ಪಿದಂತಹ ರಣಜಿತ್ ಸಿಂಗ್ ಅಫ್ಘಾನನ್ನ ಗೆಲ್ಲೋದಕ್ಕೆ ಅವನಿಗೆ ಸಹಾಯ ಮಾಡ್ತಾನೆ. ಆಗ ಕೊಟ್ಟ ಮಾತಿನಂತೆ ಅಹಮದ್ ಶಾ ತನ್ನ ಬಳಿ ಇರುವಂತಹ ಕೊಹಿನೂರು ವಜ್ರವನ್ನ ರಣಜಿತ್ ಸಿಂಗ್ಗೆ ಕೊಟ್ಟು ಬಿಡ್ತಾನೆ. ತದನಂತರ ಸುಮಾರು 20 ವರ್ಷಗಳ ಕಾಲ ಆ ಕೊಹಿನೂರು ವಜ್ರ ರಣಜಿತ್ ಸಿಂಗ್ ಬಳಿಯೇ ಇತ್ತು. ಇಷ್ಟೊತ್ತಿಗಾಗಲೇ ಬ್ರಿಟಿಷರು ನಮ್ಮ ದೇಶದ ಕೆಲವು ರಾಜರುಗಳ ಮೇಲೆ ದಾಳಿ ಮಾಡ್ತಾ ಅವರ ಸಿರಿ ಸಂಪತ್ತನ್ನ ದೋಚಿಕೊಳ್ತಿದ್ರು. ಆಗ ಈ ಕೊಹಿನೂರು ವಜ್ರದ ಮಹತ್ವವನ್ನ ತಿಳಿದುಕೊಂಡಂತಹ ಬ್ರಿಟಿಷರು ಈ ರಣಜಿತ್ ಸಿಂಗನ ಮೇಲೆ ದಾಳಿ ಮಾಡಿ ಆ ಕೊಹಿನೂರು ವಜ್ರವನ್ನ ವಶಪಡಿಸಿಕೊಂಡು ಅದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸಿ ಬಿಡ್ತಾರೆ. ಬ್ರಿಟಿಷರು ಎಂತ ನರಿ ಬುದ್ಧಿ ಉಳ್ಳವರು ಅಂತಂದ್ರೆ ಆ ಕೊಹಿನೂರು ವಜ್ರವನ್ನ ರಣಜಿತ್ ಸಿಂಗನೇ ನಮಗೆ ಉಡುಗೊರೆಯಾಗಿ ನೀಡಿದ್ದ ಅಂತ ಹೇಳ್ಕೊಂಡ್ರು. ವಿಲಿಯಂ ಅವರು ಬರೆದಂತಹ ಒಂದು ಪುಸ್ತಕದಲ್ಲಿ ರಣಜಿತ್ ಸಿಂಗ್ ಈ ವಜ್ರವನ್ನ ಬ್ರಿಟಿಷರಿಗೆ ಉಡುಗೊರೆಯಾಗಿ ನೀಡಿಲ್ಲ, ಬದಲಿಗೆ ಈ ಒಂದು ವಜ್ರವನ್ನ ಬಲವಂತವಾಗಿಯೇ ಇಂಗ್ಲೆಂಡಿಗೆ ತೆಗೆದುಕೊಂಡು ಬರಲಾಗಿದೆ ಅನ್ನುವಂತಹ ವಿಚಾರವನ್ನ ತಮ್ಮ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಬ್ರಿಟಿಷರು ತಂದಿದ್ದಂತಹ ಕೊಹಿನೂರು ವಜ್ರವನ್ನ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ವಿಕ್ಟೋರಿಯಾಳಿಗೆ ನೀಡಿಬಿಟ್ಟು ಭಾರತದಿಂದ ಬಂದಂತಹ ಈ ಕೊಹಿನೂರು ವಜ್ರವನ್ನ ಇಂಗ್ಲೆಂಡಿನಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಮೊಘಲರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನು ಕಟ್ ಮಾಡಿದ್ದರಿಂದ ಅದು ಬ್ರಿಟಿಷರಿಗೆ ಇಷ್ಟವಾಗಲಿಲ್ಲ. ಲಂಡನ್ನಿನ ಜನ ಕೊಹಿನೂರು ವಜ್ರವನ್ನು ಮೌಂಟೇನ್ ಆಫ್ ಡಾರ್ಕ್ನೆಸ್ ಅಂತ ಕೇವಲ ಗಾಜಿನ ತುಂಡು ಅಂತ ಆಡ್ಕೊಳ್ತಾರೆ. ಆದರೆ ಅದನ್ನು ರಾಣಿ ವಿಕ್ಟೋರಿಯಾಳ ಮಗಳು ಮತ್ತೆ ಅದನ್ನು ಕಟ್ ಮಾಡಿಸಿ ಅದನ್ನು ಅಂದದ ರೂಪಕ್ಕೆ ತರ್ತಾಳೆ. ಇದರಿಂದ ಮತ್ತೆ ಕೊಹಿನೂರು ಡೈಮಂಡ್ನ ತೂಕ ಇಳಿಕೆ ಕಂಡು ಕೇವಲ 21.12 ಗ್ರಾಂ ಉಳಿದುಕೊಳ್ಳುತ್ತೆ. ತದನಂತರ ಬರೋಬ್ಬರಿ 2000 ವಜ್ರಗಳಿಂದ ತಯಾರಿಸಿದಂತಹ ರಾಣಿ ವಿಕ್ಟೋರಿಯಾಳ ಕಿರೀಟದಲ್ಲಿ ಈ ಒಂದು ವಜ್ರವನ್ನು ಅಳವಡಿಸಲಾಗುತ್ತೆ. ಹೀಗೆ ಆ ವಂಶದಲ್ಲಿ ಒಬ್ಬರ ನಂತರ ಮತ್ತೊಬ್ಬರು ಆ ಕಿರೀಟವನ್ನು ಧರಿಸ್ತಾನೆ ಬರ್ತಾರೆ. ಪ್ರಸ್ತುತ ಈ ಕೊಹಿನೂರು ವಜ್ರವನ್ನು ಟವರ್ ಆಫ್ ಲಂಡನ್ನಲ್ಲಿ ಪ್ರದರ್ಶನಕ್ಕೆ ಅಂತ ಇಡಲಾಗಿದೆ. ಈ ಕೊಹಿನೂರು ವಜ್ರದ ಇತಿಹಾಸವನ್ನೊಮ್ಮೆ ಅವಲೋಕನ ಮಾಡಿದಾಗ ಬಹಳಷ್ಟು ರಾಜರು ಹರಸಾಹಸ ಪಟ್ಟು ಯುದ್ಧಗಳನ್ನು ಮಾಡಿ ಆ ವಜ್ರವನ್ನು ಗೆದ್ದುಕೊಂಡರೆ ವಿನಃ ಯಾರೂ ಕೂಡ ನೆಮ್ಮದಿಯಿಂದ ಆಳ್ವಿಕೆ ಮಾಡಲೇ ಇಲ್ಲ. ಅದಕ್ಕೆ ಕಾರಣ ಕೊಹಿನೂರು ವಜ್ರಕ್ಕೆ ಒಂದು ಶಾಪ ಇದೆ ಅನ್ನುವಂತಹ ನಂಬಿಕೆ ಇದೆ. ಅದೇನೆಂದರೆ ಈ ವಜ್ರವನ್ನು ಕೇವಲ ದೇವತೆಗಳು ಮತ್ತು ಮಹಿಳೆಯರು ಮಾತ್ರ ಧರಿಸಬೇಕು. ಒಂದು ವೇಳೆ ಪುರುಷರು ಏನಾದರೂ ಧರಿಸಿದ್ರೆ ಅವರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ ಅನ್ನುವಂತಹ ನಂಬಿಕೆ. ಅದಕ್ಕೆ ಸಾಕ್ಷಿಯಂತೆ ಈ ವಜ್ರವನ್ನು ಯಾರೆಲ್ಲ ಹೊಂದಿದ್ರೋ ಅವರೆಲ್ಲರೂ ಸಹ ಈ ಯುದ್ಧಗಳಲ್ಲಿ ಸೋತು ಹೋಗೋದು, ಅನಾರೋಗ್ಯದಿಂದ ಸಾವನ್ನಪ್ಪೋದು, ನಿಗೂಢವಾಗಿ ಸಾವನ್ನಪ್ಪೋದು, ಹಾಗೆ ಕುತಂತ್ರಗಳಿಂದ ಕೂಡ ಅವರು ಸರ್ವನಾಶ ಆಗೋದು, ಈ ಎಲ್ಲ ವಿಚಾರಗಳು ಕೂಡ ಕೇಳಿ ಬರ್ತವೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಕೊಹಿನೂರು ವಜ್ರ ಸಿಕ್ಕಿರೋದು ಆಂಧ್ರ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಅಸಲಿಗೆ ಕರ್ನಾಟಕದ ಯಾದಗಿರಿಯಲ್ಲಿ ಈ ಒಂದು ಕೊಹಿನೂರು ವಜ್ರ ಸಿಕ್ಕಿತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರದವರು ಯಾದಗಿರಿಯ ಕೊಳ್ಳೂರಿನಲ್ಲಿ ಕೊಹಿನೂರು ವಜ್ರ ಸಿಕ್ಕಂತಹ ಜಾಗ ಅಂತೇಳಿ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಈ ತರ ಹೇಳ್ತಾ ಹೋದ್ರೆ ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ. ಸ್ನೇಹಿತರೆ, ಕೊಹಿನೂರು ವಜ್ರಕ್ಕಿರುವಂತಹ ಶಾಪದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.